ಒಂದು ಲ್ಯಾಪ್ಟಾಪ್ ತೊಗೊಂಡಿದ್ದಿದ್ರೆ ಚೆನ್ನಾಗಿರ್ತಿತ್ತು ಧನುಷ. ಯಾಕಂದರೆ ಮನೇಲೇ ಮಾಡ್ಬೋದು ನೀವು ವರ್ಕ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ಇವತ್ತು ಹೋಗಿ ಇಬ್ಬರು ಒಂದೊಂದು ಲ್ಯಾಪ್ಟಾಪ್ ತೊಗೊಂಬಂದ್ಬಿಡೋಣ. ತೊಗೊಂಬಂದ್ಬಿಟ್ರೆ ನಾಳೆಯಿಂದ ಮನೇಲೇ ವರ್ಕ್ ಮಾಡಿ ನಮಗೆ ಕಳಿಸ್ಬೋದು ಪ್ರಾಜೆಕ್ಟ್ ಎಲ್ಲನ ಅಂತೇಳಿ ಹೇಳಿದ್ದಾರೆ. 4 ದಿನ ಮನೇಲಿ ಕೆಲಸ ಇರುತ್ತೆ, ಇನ್ನು 4 ದಿನ ಆಫೀಸಲ್ಲಿರುತ್ತೆ. ಏನಾದ್ರೂ ಹಂಗೆ ಮೀಟಿಂಗ್ಗಳಿದೇನಾದರೂ ಇದ್ದರೆ ಅಟೆಂಡ್ ಮಾಡೋ ಅಂಥದ್ದು ಇರುತ್ತೆ. ಅದಕ್ಕೋಸ್ಕರ ನಾವಿಬ್ಬರು ಇವತ್ತು ಹೋಗಿ ಲ್ಯಾಪ್ಟಾಪ್ ತಂದುಬಿಡೋಣ. ಲ್ಯಾಪ್ಟಾಪ್ ತೊಗೊಂಬಂದ್ಬಿಟ್ಟು ಕೆಲಸ ಮಾಡ್ಕೊಳಕ್ಕಾಗುತ್ತೆ, ಮನೇಲೇ ಮಾಡ್ಬೋದು ಆರಾಮಾಗೆ. ನಾನೊಂದು ಕಡೆ ನೀನೊಂದು ಕಡೆ ಕೂತ್ಕೊಂಡು ಹೆಂಗೋ ಬೇಗ ಬೇಗ ಎಲ್ಲ ಕೆಲಸ ಮಾಡಿಬಿಡ್ಬೋದು. ಬೆಳಗ್ಗೆ 10 ಗಂಟೆಯಿಂದ ಸಂಜೆ 5 ಗಂಟೆವರೆಗೂ ಇರುತ್ತೆ. ಮಧ್ಯಾಹ್ನ 1 ಗಂಟೆ 2 ಗಂಟೆಯಿಂದ 3 ಗಂಟೆವರೆಗೂ ನಮಗೆ ಊಟಕ್ಕೆ ಟೈಮ್ ಇರುತ್ತೆ. ಈ ರೀತಿ ಮನೇಲೇ ಕೆಲಸ ಮಾಡೋದ್ರಿಂದ ಆರಾಮಾಗೆ ಮಾಡ್ಕೊಂಡು ಹೋಗ್ಬೋದು. ಇವತ್ತು ಹೋಗೋಣ ಲ್ಯಾಪ್ಟಾಪ್ ತೊಗೊಂಬರಕ್ಕೆ. ಸರಿ ಆಯ್ತು ಹೇಳೋಣ, ಹೋಗೋಣ. ಅಪ್ಪ ಹಿಂಗೆ ಕೇಳಬೇಕಾಗಿತ್ತು, ಮನೆ ಕಟ್ಟೋದು ಬೇರೆ ರಿಸ್ಕು. ಇವಾಗ ಹೆಂಗೆ ಮಾಡೋಣಪ್ಪ, ದುಡ್ಡು ಬೇರೆ ಸಮಸ್ಯೆ. ಸಾಕು ಸೆಕೆಂಡ್ ಹ್ಯಾಂಡ್ಲೆ ತಗೊಂಬಂದ್ಬಿಡು ಅಲ್ವೇ. ನಮ್ಮ ಹತ್ರ ದುಡ್ಡು ಐತಲ್ಲ, ಆ ದುಡ್ಡಿಗೆ ನಾವು ಇವಾಗ ಸದ್ಯಕ್ಕೆ ಸೆಕೆಂಡ್ ಹ್ಯಾಂಡ್ಲೆ ತಗೊಂಡ್ಬಿಡೋಣ ಲ್ಯಾಪ್ಟಾಪು. ಆಮೇಲೆ ಬೇಕಾದರೆ ಸಂಬಳ ಎಲ್ಲ ಬಂದಾಗ, ಸ್ವಲ್ಪ ಸಂಬಳ ಎಲ್ಲ ಜಾಸ್ತಿ ಆದಮೇಲೆ ಬೇಕಾದರೆ ಹೊಸದು ತಗೊಂಡ್ರೆ ಆಯಿತು. ಸರಿ ಆಯಿತು, ನಾನು ವಿಚಾರಿಸ್ತೀನಿ. ಸರಿ, ಫೋನ್ ಮಾಡ್ತೀನಿ. ಸರ್, ನೀವು ಕಂಪ್ನಿ ಕಡೆಯಿಂದಲೇ ಕೊಡ್ತೀರಾ, ನಾವೇ ತೊಗೋಬೇಕಾ ಸ್ವಂತಕ್ಕೆ ಅಂತ ಕೇಳ್ತೀನಿ. ಕಂಪ್ನಿ ಕಡೆಯಿಂದ ಕೊಡ್ತೀವಿ ಅಂತಂದರೆ ನಾವೇನು ತಗೊಳ್ಳೋದು ಬೇಡ. ಈಗ ವರ್ಕ್ ಫ್ರಮ್ ಹೋಮ್ ಮಾಡಿ ಅಂತ ಹೇಳ್ತಾ ಇದ್ದೀರಲ್ಲ, 4 ದಿನ ಮನೇಲಿ 4 ದಿನ ಆಫೀಸಲ್ಲಿ ಅಂತ, ಅದನ್ನ ಮನೇಲೇ ಮಾಡ್ತೀವಿ ಸರ್. ಅವ್ರ ಕಡೆಯಿಂದಲೇ ಕೊಡ್ತಾರೆ ಅನಿಸುತ್ತೆ. ನೋಡೋಣ, ಕೇಳೋಣ. ಇವತ್ತು ಹೋಗ್ತೀವಲ್ಲ, ಕೇಳೋಣ ಆಫೀಸಲ್ಲಿ. ನಾನು ಹೇಳ್ಮುಂಡೆ ಅವಳು ಮಾಡಿರೋ ಇದಕ್ಕೆ ಅಪ್ಪ ಅಮ್ಮಗೆ ಎಷ್ಟು ಮರ್ಯಾದೆ ಹೋಗುತ್ತೆ, ಅಪ್ಪ ಅಮ್ಮಗೆ ಎಷ್ಟು ಕಷ್ಟ ನೋಡೋಕ್ಕಾಗಲ್ಲ ಇವಾಗಂತೂ. ಅಣ್ಣ, ಧನು ಅಣ್ಣ, ಧನುಷ, ಧನು ಅಣ್ಣ ಏನು ಹೇಳು. ಇವಾಗ ತುಂಬ ಸಾಲ ಮಾಡ್ಕೊಂಡಿದ್ದೀವಿ. ಆ ಮನೆಯೊಳ ಮಂಡೆ ಅನ್ನೋಳು ಸ್ವಾತಿ ಅನ್ನೋಳು ಮಾಡಿರೋ ಕೆಲಸಕ್ಕೆ ಇವತ್ತು ನಮ್ಮಪ್ಪ ನಮ್ಮಮ್ಮ ತುಂಬ ಸಾಲ ಮಾಡ್ಕೊಬಿಟ್ಟಿದ್ದಾರೆ. ಅದಕ್ಕೇ ನಾನು ಯಾವುದಾದ್ರೂ ಕೆಲ್ಸಕ್ಕೆ ಹೋಗ್ತೀನಿ. ಮನೇಲಿ ಇದ್ದೇನು ಮಾಡೋಣ, ಅದಕ್ಕೆ ನೀವು ಕೆಲ್ಸಕ್ಕೆ ಹೋಗ್ತೀರಲ್ಲ, ಅದಕ್ಕಿಂತ ಕೆಳಗಡೆ ಯಾವುದಾದ್ರೂ ಕೆಲಸಗಳು ಇರ್ತಾವಲ್ಲ, ಆ ಆಫೀಸಲ್ಲಿ ನನಗೆ ಕೆಲ್ಸಕ್ಕೆ ಸೇರಿಸ್ತೀರಾ ಪ್ಲೀಸ್? ನಿಂದ ಅಮ್ಮಯ್ಯ ಅಂತೀನಿ ಧನು, ಪ್ಲೀಸ್ ಅಣ್ಣ. ಧನುಷ ಪ್ಲೀಸ್, ಧನುಷ ಹೇಳು ಅಣ್ಣನಿಗೆ, ಪ್ಲೀಸ್ ಹೇಳು ಧನುಷ. ಕೆಳಗಡೆ ಅಂತಂದರೆ ಕೆಲಸ ಯಾವುದೂ ಇಲ್ಲ ಅಲ್ಲಿ, ಅದು ಆಫೀಸ್ ವರ್ಕು. ಅದೆಲ್ಲ ನೀನು ಇವಾಗ ಫೇಲ್ ಆಗಿದೆಯಾ, ನಿನ್ಗೆ ಅದೆಲ್ಲ ಗೊತ್ತಾಗೋದಿಲ್ಲ. ನಿನಗೆ ಪಾಸಾಗಿ ನೀನೇನಾದ್ರೂ ಚೆನ್ನಾಗಿ ಮಾರ್ಕ್ಸ್ ತೆಗ್ದಿದ್ರೆ ನಿನಗೆ ಕೆಲಸ ಕೂಡ ಇರ್ತಾಯಿತ್ತು. ಅಲ್ಲಿ ಕೆಲಸ ಇಲ್ಲ. ನಮ್ಮಿಬ್ರನ್ನೇ ರೆಕಮೆಂಡ್ ಮೇಲೆ ತಗೊಂಡಿದ್ದಾರೆ ಕೆಲಸಕ್ಕೆ. ತುಂಬ ಮಾರ್ಕ್ಸ್ ಚೆನ್ನಾಗಿ ಬಂದಿದೆ ಅನ್ನೋ ಒಂದು ಕಾರಣಕ್ಕೋಸ್ಕರ ತಗೊಂಡಿದ್ದಾರೆ. ಅಲ್ಲಿ ವೇಕೆನ್ಸಿ ಇಲ್ಲ ಇವಾಗ. ಇಲ್ಲ, ಏನಾದರೂ ಮಾಡಿ ಧನುವಣ್ಣ ಪ್ಲೀಸ್. ನಮ್ಮ ಅಕ್ಕ ಮಾಡಿರೋ ಇದರಿಂದನ ಆಗ ಅವಳು ಅಕ್ಕನೂ ನೋಡಬಾರ್ದು ಅಂತ ಅನ್ನಿಸ್ತು. ನಿಮ್ಮ ಮನೇಲೇ ಇರ್ತೀನಿ ನಾನು, ಇನ್ಮೇಲಿಂದ ನಿಮ್ಮ ಜೊತೆಗೆ ಕೆಲಸ ಮಾಡ್ಕೊಂಡು ನಿಮ್ಮ ಮನೇಲೇ ಇರ್ತೀನಿ. ಪ್ಲೀಸ್ ಧನುವಣ್ಣ, ಪ್ಲೀಸ್. ನೀ ಏನಾದರೂ ಮಾಡಿ ಒಂದು ಒಳ್ಳೆ ಕೆಲಸಕ್ಕೆ ಸೇರಿಸು. ಯಾಕಂದರೆ ಅಪ್ಪ ಇವಾಗ ಯಾರು 50,000 ಸಾಲ ಇಸ್ಕೊಂಬಂದು ಅವಳಿಗೆ ಇವಾಗ ಆಸ್ಪತ್ರೆಗೆ ಕರ್ಕೊಂಡೋಗಿರೋದು ಗೊತ್ತೇ. ಅದಕ್ಕಾಗಿನ ಯಾವುದಾರ ಒಂದು ಕೆಲಸಕ್ಕೆ ಸೇರಿಸು ಪ್ಲೀಸ್. ಯಾವುದೂ ಇಲ್ಲ ಆ ಥರ ಕೆಲಸಗಳು. ಬೇರೆ ಕಡೆ ಎಲ್ಲಾದರೂ ವಿಚಾರಿಸ್ಬೇಕು. ಬೇರೆ ಕಡೆ ಎಲ್ಲಾದರೂ ವಿಚಾರಿಸಿ ಇದ್ದರೆ ಹೇಳ್ತೀನಿ, ಹೇಳು. ಅನ್ಸಲ್ಲ, ಏನು ಇಟ್ಕೊಂಬಕ್ಕೆ ಹೋಗ್ಬೇಡ್ರಿ. ನನ್ನ ತಪ್ಪಾಯ್ತು, ನಾನು ಮಾತಾಡಿದ್ದು. ದರಿದ್ರ ಮುಂದೆ ಅವಳು ನಮ್ಮ ಅಕ್ಕ ಒಳ್ಳೆಯಳಲ್ಲ, ಅವಳು ಸವಾಸ ಮಾಡೋದಕ್ಕೆ ಇವತ್ತು ನಾನು ಹಾಳಾದೆ. ನಿಮ್ಮ ಜೊತೆ ಇದ್ದಿದ್ರೆ ನಾನು ತುಂಬ ಚೆನ್ನಾಗಿರ್ತಿದ್ದೆ. ಈಗ ಹೇಳ್ತೀಯ ನಮ್ಮ ಅಕ್ಕ ಹಿಂಗೆ ಅಂತ. ಮುಂಚೆನೇ ನೀನು ಯೋಚನೆ ಮಾಡಿದರೆ ಇದೆಲ್ಲನ? ಮುಂಚೆ ನೀನು ಯೋಚನೆ ಮಾಡ್ದ? ನಾವೇನಾದರೂ ಹೇಳಿದ್ರೆ ಸಾಕು ನಮ್ಮ ಅಕ್ಕ ತುಂಬ ಒಳ್ಳೆಯವಳು, ನಮ್ಮ ಅಕ್ಕನ ಬಗ್ಗೆ ಮಾತಾಡಬೇಡ್ರಿ, ನೀವು ಮಾತಾಡೋ ಯೋಗ್ಯತೆ ಇಲ್ಲ ಅಂತ ಹೇಳ್ತಿದ್ರೆ, ನಿನ್ನ ಆಲೆನೇ ನಾವು 2-3 ಸತಿ ನೋಡಿದ್ದೀವಿ. ಚೆನ್ನಾಗೆ ಇಟ್ಕೊಂಡೇನೆ ನೀನು ನಮಗೆ ಎಷ್ಟೆಲ್ಲ ಮೋಸ ಮಾಡಿದ್ದೀಯಾ. ಎಕ್ಸಾಮಲ್ಲೆಲ್ಲ ನಾ ಹೇಳ್ಕೊಡೋವರೆಗೂ ತೋರಿಸ್ಕೊಂಬವರೆಗೂ ಜೊತೆಲಿದ್ದು ಎಲ್ಲ ನಿನಗೆ ಉಪಯೋಗ ಆಗಬೇಕಾದ್ರೆ ಮಾತಾಡ್ಸ್ಕೊಂಡು ಚೆನ್ನಾಗಿರ್ತಿದ್ದೆ. ಎಲ್ಲ ನಿಮ್ಮ ಎಲ್ಲ ಕೆಲಸ ಮುಗ್ದಿದ ತಕ್ಷಣ ನೀನೆಲ್ಲ ಹೆಂಗೆ ಬದಲಾಗಿದ್ಯಾ ಅನ್ನೋದು ಚೆನ್ನಾಗಿ ಗೊತ್ತೈತೆ. ನಿನ್ನ ಬಂಡವಾಳ ಎಲ್ಲ ನಿನ್ನ ಮುಂಚೆಗೆ ತೋರಿಸಿದ್ಯಾ. ಏನೇ ಅಂತಂದ್ರೂ ನೀನು ಮಾತ್ರ ನಂಬಕ್ಕಾಗೋದಿಲ್ಲ ಕಣೆ. ನಿನ್ನೆಷ್ಟೇ ಅಂತಂದ್ರೂ ನಿನ್ನ ಮಾತ್ರ ನನಗೆ ನಂಬಕ್ಕಾಗಲ್ಲ. ಬಿಡಮ್ಮ ಹೋಗ್ಲಿ, ಇನ್ನೇನು ಮಾಡೋಕ್ಕಾಗುತ್ತೆ. ಯಾವ್ದಾನ ಒಂದು ಕೆಲ್ಸಕ್ಕೆ ಅಂತೆ ಕರ್ಕೊಂಡೋಗಿ ಸೇರಿಸ್ರಮ್ಮ. ನಿಮ್ಮ ತಗೋದು ಯಾವ್ದಾನ ಕೆಲಸ ಇದ್ರೆ ಆತನ ಬರೆಯೋದು ಯಾತನ ಇದ್ರೆ ಕರ್ಕೊಂಡೋಗಿ ಸೇರಿಸ್ರಿ. ಇನ್ನೇನು ಮಾಡೋಕ್ಕಾಗುತ್ತೆ. ನಾನು ಇಲ್ಲೇ ಇರ್ತೇನೆ ಇನ್ಮೇಲಿಂದ. ನಾನು ಹೋಗಲ್ಲ. ಅವಳ ಜೊತೆಗೆ ಸೇರಿ ನಾನು ಹಾಳಾಗೋದೆ. ಅಲ್ಲಿ ಹೋಗಲ್ಲ ಧನುಷ ಇನ್ಮೇಲಿಂದ. ನಾನು ಇನ್ಮೇಲೆ ಇಲ್ಲೇ ಇರ್ತೀನಿ ದೊಡಮ್ಮ. ನಾನು ಮನೆ ಖರ್ಚಂತ ಇಷ್ಟು ಕೊಂತ ಕೊಟ್ಟು ಇಲ್ಲೇ ಇರ್ತೀನಿ ದೊಡಮ್ಮ. ಪ್ಲೀಸ್ ದೊಡಮ್ಮ, ಹೇಳಿ ದೊಡಮ್ಮ. ಅಣ್ಣನೂ ಧನುಷ ಇಬ್ಬರು ನಂಬ್ತಾ ಇಲ್ಲ ನನ್ನ. ನೀನು ತುಂಬಾ ಮೋಸ ಮಾಡ್ತೀಯ, ನೀನು ನಂಬಲ್ಲ ಅಂತ ಹೇಳ್ತಾ ಇದ್ದಾರೆ. ಆದ್ರೆ ನಾನು ಚೆನ್ನಾಗಿರ್ತೀನಿ ದೊಡಮ್ಮ. ಹೇಳು ದೊಡಮ್ಮ, ನಾನು ಯಾವುದಾದ್ರೂ ಕೆಲ್ಸಕ್ಕೆ ಸೇರ್ಸಕ್ಕೆ ಹೇಳು ದೊಡಮ್ಮ. ಅದ ನಾನು ಕೆಲ್ಸಕ್ಕೆ ಸೇರ್ಸಪ್ಪ ಅತ್ತ. ಇನ್ನೇನು ಪಾಪ, ಇನ್ನೇನು ಮಾಡೋಕ್ಕಾಗುತ್ತೆ. ಇವಾಗ ಸಾಲ ಮಾಡ್ಕೊಂಡವ್ರ ರೂಪಾಯಿರು ಇವಾಗ ಆಸ್ಪತ್ರೆಗೆ ಇಕ್ಕಿ ಅವ್ರಿಗೆ ಕರ್ಕೊಂಡೋಗಿ ತೋರಿಸ್ಬೇಕಲ್ಲ. ಇನ್ನೇನು ಮಾಡೋದು, ಹಂಗೆ ಅಂತೂ ಕೈ ಬಿಡೋಕ್ಕಲ್ಲ. ಇವಾಗ ಸೇರ್ಸಪ್ಪ ಅತ್ತ ಯಾವುದಾನ ಒಂದು ಸಣ್ಣ ಪುಟ್ಟದ ಕೆಲಸಕ್ಕೆ. ಒಂದು 15-20 ಸಾವಿರ ಸಂಬಳ ಆದರೂ ಪರವಾಗಿಲ್ಲ. ಪ್ಲೀಸ್
ಪ್ಲೀಸ್ ಪ್ಲೀಸ್ ಒಂದು 15-20 ಸಾವಿರ ಸಂಬಳ ಆದರೂ ಪರವಾಗಿಲ್ಲ. ನಿಜವಾಗ್ಲೂ ನಾನಂತೂ ನಿಯತ್ತ ಕೆಲಸ ಮಾಡ್ಕೊಂಡು ಇದ್ಬಿಡ್ತೀನಿ ಕಣಣ್ಣ. ಅಣ್ಣ ಸೇರ್ಸೋ ಧನು ಅಣ್ಣ, ಪ್ಲೀಸ್ ಧನು ಅಣ್ಣ, ನಿನ್ನ ಬಿಟ್ಟರೆ ನನಗೆ ಯಾರೂ ಇಲ್ಲ ಅಣ್ಣ, ಪ್ಲೀಸ್ ಕೆಲ್ಸಕ್ಕೆ ಸೇರಿಸೋ. ಸರಿ ಆಯ್ತು ಹೇಳು, ಯಾವ್ದಾನ ನೋಡ್ತೀನಿ, ನೋಡಿ ಹೇಳ್ತೀನಿ ಹೇಳು. ನೋಡಿ ಎಲ್ಲಾದರೂ ನನ್ನ ಫ್ರೆಂಡ್ ಯಾರನ್ನಾದ್ರೂ ಕೇಳ್ಬಿಟ್ಟು, ಇಲ್ಲ ಅಂತಂದ್ರೆ ನಾವು ಕೆಲಸ ಮಾಡೋ ಜಾಗದಲ್ಲೇ ಕೇಳಿ ಕಳಿಸ್ತೀನಿ ಹೇಳು, ಕಳಿಸ್ತೀನಿ ಬಿಡು, ಸುಮ್ಮನಿರು. ನೀವು ಕೆಲಸ ಮಾಡೋ ಜಾಗದಲ್ಲಿ ಇವಾಗ ವೇಕೆನ್ಸಿ ಇದ್ದರೆ ಅಲ್ಲಿಗೆ ಸೇರಿಸ್ಬಿಡ್ರಿ. ಅಲ್ಲಿಂದ ಇಲ್ಲ, ಯಾವ ವೇಕೆನ್ಸಿನೂ ಇಲ್ಲ, ಏನಿಲ್ಲ. ನಾವು ನೋಡಿದ್ರೆ ಇಲ್ಲಿಂದ ತುಮಕೂರು ಬಿಟ್ಟು ಆ ಕಡೆಗೆ ಹೋಗೋದು ನಾವು ಕೆಲಸಕ್ಕೆ. ಅಲ್ಲಿಗೆ ಓಡಾಡೋಕ್ಕಾಗುತ್ತಾ ಡೈಲಿನ? ಓಡಾಡೋಕ್ಕಾಗಲ್ಲ. ಅದಕ್ಕೆ ನಾವು ಇವಾಗ ಮನೇಲೆ ಕೆಲಸಕ್ಕೆ ಹಾಕಿಸ್ಕೋಬೇಕು ಅಂತ ಇದ್ದೀವಿ. ಡೈಲಿ ಓಡಾಡೋಕ್ಕಾಗಲ್ಲ ಅಂತ. ಹೇಗೆ ಕೆಲಸ ಮಾಡೋದೇ ನಮ್ಮ ಮನೆ? ತಾತ, ಇವಾಗ ಡೈಲಿ ಓಡಾಡೋಕ್ಕಾಗಲ್ಲ. ಬೆಂಗಳೂರು ಹತ್ತತ್ರ, ಇಲ್ಲಿಂದ ಅಲ್ಲಿಗೆ ಓಡಾಡಬೇಕಲ್ಲ. ಅದಕ್ಕೇನು ಬಸ್ ಇರ್ತಾವೆ, ಓಡಾಡ್ಬೋದು. ಬೆಳಗ್ಗೆ 8 ಗಂಟೆಗೆ ಬಿಟ್ಟರೆ ನಾವು 10 ಗಂಟೆ ಡ್ಯೂಟಿಗೆ ಹೋಗೋಷ್ಟೊತ್ತಿಗೆ ಹೋಗ್ತೀವಿ. ಡೈಲಿ ಅಪ್ ಆ್ಯಂಡ್ ಡೌನ್ ಮಾಡ್ಬೋದು. ಆದ್ರೂ ಆಗಲ್ಲ, ಸ್ವಲ್ಪ ರಿಸ್ಕ್ ಆಗುತ್ತೆ. ದಿನ ಓಡಾಡಿ ಸಾಕಾಗುತ್ತೆ, ಜರ್ನಿ ಮಾಡೋಕ್ಕಾಗಲ್ಲ. ಅದಕ್ಕೋಸ್ಕರ ನಾನು ಧನು ಇಬ್ಬರೂ ಮಾತಾಡಿಕೊಂಡು ಆಫೀಸಲ್ಲಿ ಕೇಳಿದ್ವಿ. ನಾವು ಮಾಡೋ ಕೆಲಸದಲ್ಲಿ ಸ್ವಲ್ಪ ವರ್ಕ್ ಫ್ರಮ್ ಹೋಮ್ ಇದೆ. 4 ದಿನ ಆಫೀಸಲ್ಲಿ ಮಾಡ್ಬೋದು, 4 ದಿನ ಮನೇಲಿರುತ್ತೆ ಕೆಲಸ. ಅದಕ್ಕೇ ವಾರದಲ್ಲಿ 3 ದಿವಸ ಅಷ್ಟೇ ಹೋಗ್ಬೇಕಾಗುತ್ತೆ, ಒಂದೊಂದ್ಸತಿ 2 ದಿವಸ ಹೋಗ್ಬೇಕಾಗುತ್ತೆ ಆಫೀಸ್ಗೆ. ಹಂಗೇನಾದರೂ ಇಲ್ಲ ಅಂತಂದರೆ ಪರ್ಮನೆಂಟಾಗಿ ಮನೆಯಲ್ಲೇ ಮಾಡೋ ಅಂಥ ಕೆಲಸಗಳ ಹಾಕಿಸ್ಕೊಂಡು ಕಂಪ್ನಿಯಿಂದಲೇ ಲ್ಯಾಪ್ಟಾಪ್ ಕೊಡ್ತಾರೇನೋ ಕೇಳ್ತೀವಿ ಇವತ್ತು. ಅಲ್ಲೇನಾದರೂ ಕೊಡಲಿಲ್ಲ ಅಂತಂದರೆ ನಾವು ಸ್ವಂತವಾಗಿ ತೊಗೋಬೇಕಾಗುತ್ತೆ. ತೊಗೊಬಿಟ್ಟು ಮನೆಯಲ್ಲೇ ಕೆಲಸ ಮಾಡೋ ಅಂಥದ್ದು ಮಾಡ್ಕೋಬೇಕಷ್ಟೇ. ಏನು ಮಾಡೋದು, ನಮಗೆ ಹೋಗೋಕ್ಕಾಗಲ್ಲ. ಇವಳು ಮಾಡ್ತಾಳೆ. ಇಲ್ಲೇ ಯಾವ್ದಾನ ಒಂದು ನೋಡ್ಕೊಂಡು ಯಾವ್ದಾನ ಕೆಲ್ಸಕ್ಕೆ ಹೋಗು. ಯಾವುದೂ ಇಲ್ಲ, ಅದಕ್ಕಾಗಿ ಚೆನ್ನಾಗಿರ್ತೀನಿ ನಿಮ್ಮ ಜೊತೆ. ನಾನು ಇನ್ಮೇಲಿಂದ ನಿಮ್ಮನ್ನು ಬಿಟ್ಟು ಹೋಗಲ್ಲ ಧನು ಅಣ್ಣ. ನೀನಂತಂದರೆ ನನಗೆ ತುಂಬ ಇಷ್ಟ. ನಮ್ಗೆ ಯಾರಿದ್ದಾರೆ ಹೇಳು, ಇರೋಳೊಬ್ಳು ಅಕ್ಕ ಅಂತೇಳಿ ಅವಳ ಮೇಲೆ ತುಂಬ ಆಸೆ ಇಟ್ಕೊಂಡಿದ್ದೆ. ಆದರೆ ಆ ಲೋಫರ್ ಮುಂದೆ ಇಂಥ ಕೆಲಸ ಮಾಡಿದ್ಲು. ಆ ಲೋಫರ್ ಕೆಲಸ ಮಾಡಿದಾಳೆ ಅಂತಂದರೆ ಅವಳನ್ನ ನಾನು ಮಾತಾಡಿಸ್ತೀನಿ. ಇನ್ಮೇಲೆ ಯಾವುದೇ ಕಾರಣಕ್ಕೂ ಮಾತಾಡ್ಸಲ್ಲ. ನಮ್ಮ ಅಣ್ಣನೇ ನನಗೆ ನನ್ನ ಮುಖ್ಯ. ಇರೋನೊಬ್ಬ ನಮ್ಮ ಅಣ್ಣ ಚೆನ್ನಾಗಿರ್ಬೇಕು ನಮಗೆ. ಅದೇ ಮತ್ತೆ ನೋಡಪ್ಪ, ಅಣ್ಣನ ಮೇಲೆ 7 ಆಸೆ. ಹೆಂಗಾತ ತಂಗಮ್ಮನ ಯಾವ್ದಾನ ಒಂದು ಒಳ್ಳೆ ಕೆಲ್ಸಕ್ಕೆ ಸೇರಿಸಿ ಎಲ್ಗಮ್ ಕರ್ಕೊಂಡೋಗಿ ಸೇರ್ಸಪ್ಪ. ಇನ್ನೇನು ಮಾಡೋಕ್ಕಾಗುತ್ತೆ, ಇಲ್ಲೇ ಇರ್ತೀನಿ ಅಂತ ಹೇಳ್ತಾ ಇದ್ದೆ. ಯಾಕಿರ್ತಾಳೆ ನಮ್ಮ ಮನೆಯಾಗಿ, ಹೇಳು, ಇರೋದೇನು ಬೇಕಾಗಿಲ್ಲ. ಹಂಗೆ ಅನ್ಬೇಡ ಧನುಷ. ನೋಡು ಧನು ಅಣ್ಣ, ಧನುಷ ಹೆಂಗೆ ಮಾತಾಡ್ತಾಳೆ. ಬಿಡು ಹೋಗ್ಲಿ ಧನುಷ, ಸುಮ್ಮನಿರು. ಇವಾಗ ಯಾಕೆ ಹಂಗೆ ಮಾತಾಡ್ತೀಯ? ಸುಮ್ಮನಿರು. ಇವಾಗ ಅವಳು ಅಷ್ಟೊಂದೆಲ್ಲ ಹೇಳ್ತಾ ಇದ್ದಾಳ. ಮಳ್ಳಿ ಹೋಗಿ ಮುಳ್ಳು ಮಳ್ಳಿ ಮಂಚಕ್ಕೆ ಎಷ್ಟು ಕಾಲು ಅಂತಂದ್ರೆ 3 ಮತ್ತೊಂದು ಅಂದ್ರಂತೆ. ಇವಳಂತವಳೆ ಮಳ್ಳಿ ಇವಳು ಮಾತ್ರ ನಂಬಾರ್ದು. ಇವಳು ಉಸಿರು ಒಳ್ಳಿ ಇದ್ದಂಗೆ ಇವಳು. ಎಲ್ಲ ಮಾತಾಡ್ಬೇಡ, ಸುಮ್ಮನಿರಮ್ಮ ಧನುಷ ಅತ್ತಾಗೆ. ಅಯ್ಯೋ ನೀನು ಸುಮ್ಮನಿರಂಗೆಲ್ಲ ಮಾತಾಡಬಾರ್ದು. ಇಲ್ಲ ಕಣಮ್ಮ, ಇವಳನ್ನ ಮಾತ್ರ ನಾನು ನಂಬಲ್ಲ. ಅವಳು ನಮ್ಮ ಅಕ್ಕನಿಂದ ನಾನು ಕೆಟ್ಟವಳಾಗ್ಬಿಟ್ಟೆ. ನನಗೂ ನಮ್ಮ ಅಣ್ಣ ನನಗೆ ಇವಳು ಅಕ್ಕ ಥರನೇ. ಇನ್ನೇನೋ ನಂದು 6 ತಿಂಗಳು ಡಿಫ್ರೆನ್ಸ್ ಅಂದರೆ ನಾನು ಧನುಷ ಅಂತಲೇ ಕರೆಯೋದು. ನಮ್ಮ ಅಣ್ಣ ಅಂತಂದರೆ ಎಲ್ಲರಿಗಿನ 1 ವರ್ಷ ದೊಡ್ಡವನು, ಅಣ್ಣ ಅಂತ ಕರಿತೀನಿ. ನಾನು ಎಲ್ಲರ ತಗೋ ಕೆಟ್ಟಳಾಗ್ಬಿಟ್ಟೆ ಅವಳಿಂದನ. ಧನುಷ ಹಿಂಗೆಲ್ಲ ಮಾತಾಡಬೇಡ ಧನುಷ. ಅಣ್ಣ ನೋಡೋಣ, ಧನುಷ ಹೇಗೆ ಮಾತಾಡ್ತಾ ಇದ್ದಾಳೆ. ಸುಮ್ಮನಿರು, ನಾನು ಹೇಳ್ತೀನಿ, ಕಣ್ಣೀರು ಹಾಕ್ಬೇಡ, ಸುಮ್ಮನೆ ಬಿಡ ಮತ್ತೆ. ಸುಮ್ಮನಿರಂಗೆಲ್ಲ ಮಾತಾಡಬೇಡ ಧನುಷ. ಸುಮ್ಮನಿರು, ಅಳ್ಬೇಡ. ಸುಮ್ಮನಿರಮ್ಮ ನೀನು ಮುತ್ತ. ಸುಮ್ಮನಿರು, ಅಳ್ಬೇಡ. ನಾನು ಇವಳು ಸಣ್ಣಳಿದ್ದಾಗ ನಾನು ಅವ್ರ ಅಮ್ಮಯ್ಯ ಬಿಟ್ಬಿಟ್ಟು ಅದೇ ಹೋಗಾಳು. ನಾನೇ ನೋಡ್ಕೊಂಡಿರೋದು ಇವಳನ್ನ. ಇಬ್ರು ನಾನೇ ಸಾಕಿರೋದು. ಇಬ್ರು ನಾನೇ ಕಣಮ್ಮ. ನಿಮ್ಮಮ್ಮ ಬಿಡತ್ತಿ ಹುಡುಗರ್ನ ಯಾರು ಎತ್ಕೊಂತಾರೆ ಅಂತ ಅವಳದಕ್ಕೆ ಸರಿಯಾಗಿ ಮಾಡೋಳು, ಒದ್ಯಾಳು ಹಂಗೇನೆ. ನಾನು ಅವಾಗ ಎಷ್ಟು ಜನ ನೋಡ್ಕೊಂಡೆ ಗೊತ್ತೇ ನಿಮಗೆ? ಅಯ್ಯಪ್ಪ, ನಾನಿವತ್ತು ಅದಕ್ಕರ್ಧ ನಿಮಗೆ ಸಣ್ಣ ಹುಡುಗರಿಗೆ ಭಾಳ ಇಷ್ಟಪಟ್ಟು ನೋಡ್ಕೊಂತಿದ್ದೆ ಕಣಮ್ಮ ನಿಮ್ಮನ್ನ. ಏನು ಗೊತ್ತಾಗದು, ನಿಮ್ಮ ಅಮ್ಮ ಹೆಂಗೆ ಸಿಟ್ಟಾಗಳು. ಅವಾಗ ಹಂಗೆ ನಮ್ಮ ಪೋದ್ಮಮ್ಮ ಆ ಹುಡುಗರು ನನ್ನ ಚೆನ್ನಾಗಿ ಹತ್ರ ಸುಧಾರಿಸ್ತಿರ್ಲಿಲ್ಲ. ನಮ್ಮಿರೋದಕ್ಕೆ ಅವಾಗ ಎಂತ ಸನ ಕೈ ಎತ್ಕೊಂಡು ಆಡಿಸಿ ಎಂತ ಸನಕ್ಕೆ ನೋಡ್ಕೊಂತು. ನಿಜವಾಗ್ಲು ಅವಾಗ ನೋಡ್ಕೊಂತಿರ್ಲಿಲ್ಲ ಕಣಮ್ಮ ಪದ್ಮ. ಹಂಗೇನೆ ಹೆಂಗೆ ಆಡಾಳು ಹುಡುಗರು ಹೊಳ್ದಂಗಿರಾವೆ. ಹೆಂಗೆ ಆಡಾಳು ಉಣಿಸ್ತಿರ್ಲಿಲ್ಲ. ನಿಮ್ಮ ದಳಮ್ಮ ಇರೋದಕ್ಕೆ ಕಣಮ್ಮ ನಿಮ್ಮಿಬ್ರು ನಾವು ನೋಡ್ಕೊಂಡಿದ್ದು. ನಿಮ್ಮ ದಳಮ್ಮ ಇರಲಿಲ್ಲ ಅಂದ್ರೆ ನೋಡ್ಕೊಂತಿರ್ಲಿಲ್ಲ ಪಾಪ. ಎಂತ ಚೆನ್ನಾಗಿ ನೋಡ್ಕೊಂಡ್ಲ ಹೊರತ್ನಮ್ಮ ನಿಮ್ಮನ್ನ ಬಲ್ ಚೆನ್ನಾಗಿ ನೋಡ್ಕೊಂಡವಳೆ ನಿಮ್ಮ ದಳಮಯ್ಯ. ಬಲ್ ಚೆನ್ನಾಗೆ ನಿಮ್ಮನ್ನಂತೂ ನಿಮ್ಮ ಅಮ್ಮಗಿನ್ನ ಹೆಚ್ಚಾಗಿ ನೋಡ್ಕೊಂಡವಳು ಕಣಮ್ಮ. ಅದು ನಿಮ್ಗೆ ಗೊತ್ತಿಲ್ಲ. ಅಯ್ಯೋ ಅದನ್ನ ಹೇಳಲ್ಲ, ಅವ್ರನ್ನ ಕೇಳು ಎಷ್ಟು ಮಾತಾಡ್ತಾರೆ ಗೊತ್ತೇನಜ್ಜಿ, ಹೆಂಗೆ ಮಾತಾಡ್ತಾರೆ. ಅಯ್ಯೋ ಅವ್ರೇನು ನಮಗೆ ಮಾಡೋದು, ಅವ್ರೇನು ನಮ್ಮನ್ನು ನೋಡ್ಕೊಂಡಿಲ್ಲ, ನಾವು ಯಾಕೆ ಅವ್ರನ್ನ ಇದು ಮಾಡಬೇಕು. ಅಯ್ಯೋ ಹೆಂಗೆ ಮಾತಾಡ್ತಾರೆ. ಅವ್ರನ್ನ ಕೇಳು ಎಷ್ಟು ಮಾತಾಡ್ತಾರೆ ಅಂತ. ಓಹೋ, ಅವಳು ಹೆಂಗೆ ಮಾತಾಡ್ತಾಳೆ, ಇವಳು ಒಳ್ಳೆಯಳಲ್ಲ. ಇಲ್ಲ, ನನಗೆ ಮಾಡಲ್ಲ. ನಾನು ಚೆನ್ನಾಗಿರ್ತೀನಿ, ನಿಮ್ಮ ಜೊತೆ ಚೆನ್ನಾಗಿರ್ತೀನಿ. ಪ್ಲೀಸ್ ಧನು ಅಣ್ಣ ಹೇಳಣ್ಣ, ಚೆನ್ನಾಗಿರ್ರಿ ಅಣ್ಣ ನೀವು ನನ್ನ ಜೊತೆ. ನಾನು ಚೆನ್ನಾಗಿರ್ತೀನಿ ನಿಮ್ಮ ಜೊತೆ. ಪ್ಲೀಸ್ ಧನು ಅಣ್ಣ ಚೆನ್ನಾಗಿರ್ತೀನಿ ಧನು ಅಣ್ಣ. ಪ್ಲೀಸ್ ನಿಮ್ಮ ಜೊತೆ ಚೆನ್ನಾಗಿರ್ತೀನಿ.
ಆಯಿತು ಬಿಡಮ್ಮ, ಕಣ್ಣೀರು ಹಾಕ್ಬೇಡ, ಕಣ್ಣೀರು ಹಾಕ್ಬಾರ್ದು. ಹೆಣ್ಮಕ್ಳು ಕಣ್ಣೀರು ಹಾಕೋದನ್ನ ನೋಡೋಕ್ಕಾಗಲ್ಲ. ಥರ ಬೇಜಾರಾಗ್ಬಿಡುತ್ತೆ, ನೆನೆಸ್ಕೊಂಡ್ರೆ ಬೇಜಾರಾದಂಗೆ ಆಗುತ್ತೆ. ಸುಮ್ಮನೆ ಕಣ್ಣೀರು ಹಾಕ್ಬೇಡ. ಕಣ್ಣೀರು ಹಾಕಿದ್ರೆ ನನಗೊಂಥರ ನನಗೆ ಯಾರಾದರೂ ಒಳದ ನೋಡೋಕ್ಕಾಗಲ್ಲ ಕಣ್ತತ್ತ. ನನಗೊಂಥರ ಮನ್ಸಿಗೆ ಬೇಜಾರಾದಂಗೆ ಆಗ್ಬಿಡುತ್ತೆ. ಸುಮ್ಮನೆ ಅಳ್ಬೇಡ. ಹ್ಞೂ ಮತ್ತೆ ನಮ್ಮ ಪಾಪ ಅವನು ಯಾರನ್ನ ಅಳಾರನ್ನ ನೋಡಲ್ಲ ಅವ್ನ ಕಣ್ಣಾಗಿ ಒಂಥರ ಬೇಜಾರು ಮಾಡ್ಕೊಂತಾನೆ. ಸುಮ್ಮನಿರ ಮತ್ತೆ ಅವಳ್ಬೇಡ, ಸುಮ್ಮನಿರು. ಅವಳಿಂದ ನಾನು ಕೆಟ್ಟಳಾಗ್ಬಿಟ್ಟೆ. ಅವಳಿಂದ ಇವತ್ತು ನಾನು ಒಳ್ಳೆಯವಳಲ್ಲ ಅನ್ನಿಸ್ಕೊಬಿಟ್ಟೆ. ನಮ್ಮ ಅಕ್ಕನಿಂದ ಇವತ್ತು ನಾನು ಕೆಟ್ಟವಳಾಗ್ಬಿಟ್ಟೆ. ನಾನು ಅದಕ್ಕೆ ನಮ್ಮ ಅಣ್ಣಂಗೆ ಹೇಳಿ ಕೆಲಸ ಕೊಡ್ಸೋಣ ಅಂತೇಳಿ ತುಂಬ ಕೇಳ್ಕೊಂತಾ ಇದ್ದೀನಿ ನಮ್ಮ ಅಣ್ಣನ. ಯಾಕಂದರೆ ನಮ್ಮ ಅಣ್ಣ ತುಂಬ ಒಳ್ಳೆಯವನು. ನಾನು ಇನ್ಮೇಲಿಂದ ಇಲ್ಲೇ ಇರೋಣ ಅಂತ ತೀರ್ಮಾನ ಮಾಡಿದ್ದೀನಿ. ಈ ಮನೇಲೇ ಇರ್ತೀನಿ ಇನ್ಮೇಲಿಂದ. ಇವ್ರ ಜೊತೆಗೇನೆ ನೋಡ್ತಾ ಇರಿ, ಏನೇನಾಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬ್ಬರನ್ನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.